ಏನ್ ಗೊತ್ತಾ, ಸೊ ಒಂದು ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಟಾಕ್ಸಿಕ್ ಆಗ್ಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯ್ತು. ಸೊ 3 ಸಿನಿಮಾ ಅಟ್ ಟೈಮ್ ಒಂದು ಸಂಸ್ಥೆ ಮಾಡ್ಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಹೋಗಿದ್ದಾರೆ, ಆಮೇಲೆ ಯಾಕೆ ಬೇಕು ನಮ್ಗೆ. ಸೊ ಅಲ್ವಾ ಮಗ, ಹೂ ಅಂತ್ಯಾ ಆಯ್ತಾ, ಹೂ ಅಂತ್ಯಾ, ಓಕೆ ಹೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ಆಮೇಲೆ ಸ್ವಲ್ಪ ಏರುಪೇರು ಆಗದಿಂದ ಕೆವಿಎನ್ ಪ್ರೊಡಕ್ಷನ್ ಅಂತ ಇದು ಬರ್ತದೆ, ಲೇಟ್ ನೋ ನಥಿಂಗ್. ಕೆವಿಎನ್ ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್, ಆ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ ಕೆವಿಎನ್ ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳು ಇರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಅಲ್ಲ, ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋದ್ರು ನಡೀತದೆ ಸಿನಿಮಾ, ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕಿಲ್ಲ, ನಮ್ಮ ಮೈದ ಗ್ಯಾಂಗ್ ಇದೆ ಮೇಡಮ್, ಡ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ರಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ಅಂತ. ಅವ್ರು ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸತ್ತಿದ್ದು ಮಾಡಿದ್ದಾರೆ. ಅಲ್ಲ ಸರ್, ಇವಾಗ ಧ್ರುವ ಸದ್ಯ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು ಕೇಳಿ ರಿಲೀಸ್ ಮಾಡ್ತಾರೆ, ಅವ್ರು ಕ್ರಿಮಿನಲ್ ಆಗ್ತಾರೆ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್, ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ. ಅವನು ನನ್ನ ತಮ್ಮ, ಅವನು ಆಯ್ತೇನ ಅವನ್ನೇ ಆಗೋದು. ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಸರ್, ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಇದೆ. ಕನೆಕ್ಟ್ ಮಾಡಿದೀವಿ. ಒಂದು ಇದ್ರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅಂತ. ಸೊ 100% ಮೊನ್ನೆ ಕೆವಿಎನ್ ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಅದನ್ನ ಇದನ್ನ ಮಾಡಿ, ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಅಂಡ್ ಥ್ಯಾಂಕ್ಸ್ ಟು ನಮ್ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ, ಡಾರ್ಲಿಂಗ್ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಇದಿದೆ, ಇದ್ರಲ್ಲಿ ಕೇಳಿದ್ವಿ, ದಯವಿಟ್ಟು ಬನ್ನಿ ಅಂತ. ಸೊ ಆ ಇದ್ರಲ್ಲಿ ಆಯ್ತು ಜನ ಯಾವಾಗ ಬರ್ಬೇಕು ಹೇಳೋ ಬಂದು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಅಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರ್ತೀನಿ. ಪ್ರೇಮ್ ಸರ್, ಆಲ್ಮೋಸ್ಟ್ 4 ವರ್ಷ, ಅವ್ರ ಪ್ರಶ್ನೆ ನಮ್ದೇ ಇದ್ದಿದ್ದು. 4 ವರ್ಷ ಆಯ್ತು ಸಿನಿಮಾ ಲಾಂಚ್ ಆಗಿ. ಏನಕ್ಕೆ ಡಿಲೇ ಆಗಿದ್ ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್, ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಾದ್ಮೇಲೆ ನಿಮ್ಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಕಂಪ್ಲೀಟ್ ಆಗ್ಬೇಕಾಗಿತ್ತು ಆಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year 2 years ಆಯ್ತು. ಆ ಸಿನಿಮಾ ಎಲ್ಲ ಮುಗಿಬೇಕು, ಯಾಕಂದ್ರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದ್ರೆ ಇಬ್ರಿಗೂ ಒಬ್ಬ ನಾಯಕ ನಟ ಆದ್ಮೇಲೆ ಇಬ್ರು ಇಬ್ರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸಬೇಕಾಗ್ತದೆ. ಯಾಕಂದ್ರೆ ಇಬ್ರು ಬದುಕಬೇಕು, ಇಬ್ರು ಇದು ಮಾಡ್ಬೇಕು. ಯಾಕಂದ್ರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಆ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡ್ಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಿಂಗ ಆಯ್ತುಬಿಟ್ರೆ, ಇಸ್ ಸಿನಿಮಾಸ್ ನಥಿಂಗ್ ಲೇಟು ಆ ತರದ್ದೇನು ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ, 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ ನ ಸಿನಿಮಾ, 4 ಸಾಂಗ್ ಅಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನ್ಯ ಅವರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಹಾಡಿಲ್ಲ ಗುರುವೆ. ಯಾರು ಹಾಡಿದ್ರು? ನಾನು ಒಂದೇ ಸಾಂಗ್ ಹಾಡಿರೋದು. ಅಲ್ಲ ಸರ್, ಅಣ್ಣಮ್ಮ ಜೋಡಿ ಎತ್ಕೊಳೋ, ಇದು ಬಂದ್ಬಿಟ್ಟು ಕೋರಸ್. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್. ಕೋರಸ್ ಹಾಡೇ ಹಾಡ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಹಾಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರು ಅಂತ. ಐ ಆಮ್ ಕೋರಸ್. ಯಾಕಂದ್ರೆ ಐ ಆಮ್ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗ್ಲೂ ಅಷ್ಟೇ, ನಾವು ಅರ್ಜುನ ಕೀಬೋರ್ಡ್ ಪಕ್ಕ ನಿಂತು ಕುತ್ಕೊಂಡ್ರೆ ನನಗೆ ಕೈ ಹಿಂಗ್ ಅಂತ ಇರ್ತದೆ, ಏನೋ ಮಗನೆ, ಏನೋ ದೇವ್ರು ಏನೋ ಕಲೆ ಕೊಟ್ಟವ್ ನಿಮ್ಗೆ, ನನ್ಗೂ ಆಸೆ ಕೊಡೋ ಅಂತೀನಿ. ಬನ್ನಿ ಸಾರ್ ಅಂತಾರೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನಮ್ಗೆ. ಅದೆಲ್ಲ ನಾವೇನೋ ಪಡ್ಕ ಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕೊತೀವಿ, ತಗೊಂಡ್ ಜನಗಳಿಗೆ ಫೇಸ್ ಮಾಡಿ. ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯಕ್ಕೆ ತುಂಬಾ ಜನ ನಿಮ್ಮ ಬಳೆದಿರೋರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಆಡ್ತಾವ್ರೆ ಬ್ರದರ್. ಈಗ ಅರ್ಜುನ್ ಅವರು ರಂಗ ಯಾರೋ ಮಗನೇ ಈ ಸಾಂಗ್ ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ, ಐಶ್ವರ್ಯ ಅವ್ರಿಗೆ. ಇಲ್ಲ ನಾವು ಬೇರೆ ಕಡೆ ಹಿಂದಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳ ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ, ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇನೆ.
ಎಲ್ಲಾರ್ಗು ಚಾನ್ಸ್ ಕೊಟ್ಟೆ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ಮಂಜು ಬರ್ದಿದ್ದಾನೆ, ಅಣ್ತಮ್ಮ ಜೋಡಿ ತಗೊಂಡ್ ಬರ್ದಿದ್ದ, ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನ್ ಬರ್ದಿದ್ದೆ. ಸೊ ಈ ತರ ಪ್ರತಿಯೊಬ್ರು ಯಾರು ಟ್ಯಾಲೆಂಟ್ ಇದೆ ಯಾರಿಗೆ ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದ್ರು ಬೆಳೆಸ್ತೀನಿ ನಾನು, ಯಾರಾದ್ರೂ ಬರ್ಲಿ. ಅವ್ರ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬಂದ್ರ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ, ಯಾವಾಗ್ಲೂ ಲೈವ್ ಬರ್ಲ ಸ್ಟೇಜ್ ಮೇಲೆ, ನಿಮ್ಮನ್ನ ನೀವು ತೋರ್ಸ್ಕೊಂಡ್ರು, ಇಲ್ಲ ಕಷ್ಟ ಕಂಡ್ರು ಬೆಳೆಯಕ್ಕೆ ಅಂತ. ಆಮೇಲೆ ನನ್ನ ಇಟ್ಕೊಂಡ್ರು ನನ್ನೇ ತೋರಿಸ್ತಾರೆ, ಪ್ರೇಮಿದಾನೆ ಅಂತ. ನನ್ನ ಬಿಡ್ಬಿಟ್ಟು ಹೋಗ್ರಿ ಬಿಡಿ ಮಕ್ಳ ನೀವು ಅಂತಿರ್ತೀನಿ. ಟೀಸರ್ ಆಯ್ತು, ಏಪ್ರಿಲ್ 30 ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಒಂದು ಟೀಮ್ ಇದೆ, ಕೆವಿನ್ ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾರೆ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಪ್ಲಾನ್ ಮಾಡ್ಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮ್ ಇಂದಾನೆ ಪ್ಲಾನ್ ಮಾಡ್ಕೊಂಡು ನಮ್ಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಸರ್ಕಲ್ಗಳಿದೆ, ಇನ್ನ ಬೇಜಾನ್ ಇನ್ನ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಅಂಡ್ ಇನ್ನ ಸುಮಾರು ಕಂಟೆಂಟ್ ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡ್ಬೇಕು ಅಂದ್ರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನ್ ಪ್ಲಾನ್ ಮಾಡ್ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತೀನಿ. ಅಂದ್ರೆ ಕನ್ನಡದಲ್ಲಿ ಮುಂಚೆ ನಿಮ್ಗಿದ್ದಂತ ಚಾಲೆಂಜ್ ಕನ್ನಡ ಆಡಿಯನ್ಸ್ಗೆ ಮಾತ್ರ ಸಿನಿಮಾವನ್ನ ತಲುಪಿಸುವಂಥದ್ದು. ಬಟ್ ಈಗ ಪ್ರತಿಯೊಬ್ರು ಕೂಡ ಪ್ಯಾನ್ ಇಂಡಿಯಾಕ್ಕೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಬದಲಾವಣೆ ಮತ್ತು ಬೆಳವಣಿಗೆ ನಿಮ್ಗೆ ಏನ್ ಚಾಲೆಂಜ್ ಮಾಡ್ತು? ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಆರ್ಟಿಸ್ಟ್ಗಳು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾಗಳು ತಯಾರಾಗ್ತಾ ಇದೆಯಾ ಅಂತ? ಹಂಗೇನಿಲ್ಲ, ಕಂಟೆಂಟ್ ಅಷ್ಟೇ. ನಮಗೆ ಯಾವ ತರ ಕಂಟೆಂಟ್ ಇರುತ್ತೆ ಅದ್ರ ಮೇಲೆ, ಅಂದ್ರೆ ಇಲ್ಲಿ ಮಾಡಿ ಅದು ಮಾಡಿ ಎಲ್ಲೇ ಮಾಡಿದ್ರು. ಈಗ ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರೆ ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ. ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ. ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ಸೊ ಎಲ್ಲಿ ಬೇಕಾದ್ರು ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಕೊಂಡು ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋದು ನಡೀತೀವಿ, ಏನು ತೊಂದರೆ ಇಲ್ಲ. ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ಬಟ್ ಪೂರ ಸಿನಿಮಾ ನೋಡ್ತಿದ್ದಾರೆ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್ ನೀವ್ ಹೇಳಿ. ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂದ್ರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತ ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಅಮಿತ್ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತೇಹಿ ಅವರು. ಸೊ ಏನಾದ್ರು ಸ್ಟ್ರಾಟಜಿ ಇದೆ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ನಂಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವ್ರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡ್ ಮಾಡಿದ್ದು. ಆ ತರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ BC ನಾಟ್ ಲೈಕ್ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಹೀರೋಯಿನ್. ಸೊ ಬಾಲಿವುಡ್ ಅಲ್ಲಿ ಮಾಡಿದ್ದಾರೆ, ಇಲ್ಲ ತೆಲುಗಲ್ಲಿ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದನ್ನ ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡೋಣ ಬಿಡಿ ನಿಮ್ಮನ್ನ ನೋಡೋರೆ ಅಂತ. ಸೊ ಹಂಗೆ ಹೀರೋಯಿನ್ ಆಲ್ವೇಸ್. ಖುಷಿ ವಿಚಾರ ಏನು ಅಂದ್ರೆ ಇದು ನಮ್ಮ 4ನೇ ಸಾಂಗ್. ಫಸ್ಟ್ ಸಾಂಗ್ ಬಂದು ಶಿವ ಎಲ್ರಿಗೂ ಇಷ್ಟ ಆಗಿದೆ ಅದು. ಅದಾದ್ಮೇಲೆ ಸೆಟ್ ಆಗಲ್ಲ ಸಾಂಗ್ ತುಂಬಾನೇ ಮಕ್ಕಳೆಲ್ಲ ಇಷ್ಟಪಟ್ಟಿದ್ರೆ. ಅದಾದ್ಮೇಲೆ ಅಣ್ತಮ್ಮ ಜೋಡಿತ್ತು, ಪರ್ಸನಲಿ ಅದು ನನ್ನ ಫೇವ್ರೆಟ್ ಸಾಂಗ್. ಈಗ ಸರ್ಸೆ ಸಾಂಗು. ಸೊ ಎಲ್ಲಾ ಸಾಂಗುನು ತುಂಬಾನೇ ಇಷ್ಟಪಟ್ಟಿದ್ರೆ ಡೆಫಿನೆಟ್ಲಿ ಈ ಸಾಂಗು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಈ ನಂಬಿಕೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಫೌಂಡೇಶನ್ ಇಷ್ಟು ಸ್ಟ್ರಾಂಗ್ ಫೌಂಡೇಶನ್ ಇದೆ ಅಂದ್ರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಕಾರಣಕರ್ತರು ವೆಂಕಟ್ ಸರ್, ಹಾಗೆ ಸುಪ್ರೀತ್ ಸರ್. ಮ್ಯೂಸಿಕ್ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ಬೇಕು. ರೀ ರೆಕಾರ್ಡಿಂಗ್ ಆಗ್ಲಿ ಅಥವಾ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಆಗ್ಲಿ, ಇವರಿಬ್ರು ಊರಲ್ಲೇ ಇರ್ತಾ ಇರ್ಲಿಲ್ಲ. ಎಲ್ಲಿದ್ದೀನಿ ಅಂದ್ರೆ ಲಂಡನ್ ಅಲ್ಲಿ ಇದೀನಿ ಅಂತಿದ್ರು. ಸೊ ತುಂಬಾನೇ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಕಾಣಿಸುತ್ತೆ ಲೈವ್ ಮ್ಯೂಸಿಕ್ ಮಾಡಿಸಿದ್ರೆ. ಯೂಶಲಿ ಲೈವ್ ಅನ್ನೋದು ಇವಾಗ ಕಮ್ಮಿ ಆಗ್ತಾ ಇದೆ. ಬಟ್ ನಮ್ಮ ಡೈರೆಕ್ಟರ್ ಮೇಕ್ ಶೋರ್ ಎಲ್ಲ ಲೈವ್ ಇರಬೇಕು, ಲೈವ್ ಮ್ಯೂಸಿಕ್ ಮಾಡಬೇಕು. ಎಲ್ಲ ಮ್ಯೂಸಿಷಿಯನ್ಸ್ಗೂ ಎಷ್ಟೊಂದು ಜನಕ್ಕೆ ಹೊಸದಾಗಿ ಅವಕಾಶ ಕೊಡ್ತಾ ಇರ್ತಾರೆ ನಮ್ಮ ಪ್ರೇಮಣ್ಣ, ಲಿರಿಕ್ಸ್ ಆಗಲಿ ಅದೇ. ಸೊ ಡೆಫಿನೆಟ್ಲಿ ಈ ಆಲ್ಬಮ್ ಇಷ್ಟು ಚೆನ್ನಾಗಿ ಆಗತ್ತೆ ಅನ್ನೋದಕ್ಕೆ ಅದು ಅರ್ಜುನ್ ಜನ್ಯ ಸರ್ ಹಾಗೆ ಪ್ರೇಮ್ ಸರ್ ಇಂದಾನೆ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಹೋಮ್ ವರ್ಕ್ ತುಂಬಾ ಡೀಟೇಲ್ ಮಾಡ್ತಾ ಇರ್ತಾರೆ. ನೀವು ಶಾರ್ಟ್ ತೆಗಿಬೇಕಾದ್ರೂ ಒಂದು ಹಾರ್ಡ್ ಮ್ಯೂಸಿಕಲ್
ಹೇಳ್ತಾ ಇರ್ತಾರೆ, ಅಂದ್ರೆ BGM ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಬಿಟ್ರೆ ನಮ್ಮ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಶ್ಯಾಮ್ ಸರ್ ಆಗ್ಲಿ, ಆನಂದ್ ಸರ್ ಆಗ್ಲಿ, ನನ್ನ ಫಸ್ಟ್ ಮೂವಿ ಅದ್ದೂರಿಂದನೂ ಅವರೇ ತಗೊಂಡಿರೋದು. ಸೊ ಇವಾಗ KD3 ತಗೊಂತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಾನು ರಕ್ಷಿತಾ ಮ್ಯಾಮ್ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ಅವ್ರ ಕೆಲಸ ಗೊತ್ತಾಗಲ್ಲ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ತುಂಬಾನೇ ಒಂದು ಮೋಟಿವೇಟಿಂಗ್, ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಶಿಲ್ಪಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇಟ್ ಮೀನ್ಸ್ ಅಲ್ಲ. ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು, ರಿಷ್ಮಾ ಮ್ಯಾಮ್. ಮೇಡಮ್ ಅವರು ಎಕ್ಸ್ಟ್ರಾಡಿನರಿ ಡಾನ್ಸರು. ಡೆಫಿನೆಟ್ಲಿ ಈ ಸಿನಿಮಾಲಿ ಡೈಲಾಗ್ ಡೆಲಿವರಿ ಆಗಿರ್ಲಿ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆಗಿರ್ಲಿ, ತುಂಬಾನೇ ಹಾರ್ಡ್ ವರ್ಕ್ ಅನ್ಸುತ್ತೆ. ಎಫರ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು. ಪ್ರೇಮ್ ಸರ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಅಂದ್ರೆ ದಟ್ ಇಸ್ ಪ್ರೇಮ್ ಸರ್. ಯಾಕೆಂದ್ರೆ ಅಣ್ಣ ಡ್ಯೂರೇಷನ್ ಅಲ್ಲಿ ಹೇಳ್ಬೋದಾ ಸಿನಿಮಾದು? 2 hours 23 minutes ಫ್ರಮ್ ದ ಸಿನಿಮಾ KD. ಸೊ ಇದೆ April 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರು. ಎಡಿಟರ್ ಸಂಕೇತ್ ಅವರಾಗಿರ್ಬೋದು, ಫಸ್ಟ್ ಮೂವಿ ಅವ್ರಿಗೊಂದು ಚಾನ್ಸ್ ಕೊಡ್ತಾ ಇರೋದು. ಸಿ ಅಗೇನ್ ಪ್ರೇಮ್ ಸರ್, ಕ್ರಾಂತಿ ಅವರು ಡೈಲಾಗ್, ಅವ್ರಿಗೂ ಬ್ಯಾಕಿಂಗ್ ಇದ್ದಿದ್ರು ಮಂಜು, ಅವ್ರಿಗೂ ಹೊಸ ಸಾಂಗ್ ಬರ್ಸಿದ್ರು. ಸೊ ಹೀಸ್ ಲೈಕ್ ಒಂಥರ ಆಪರ್ಚುನಿಟಿ ಕೊಡುವಂತ ಒಂದು ಮನಸ್ಸಿರುವಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂದ್ರೆ ದಟ್ ಇಸ್ ಪ್ರೇಮ್ ಸರ್. ಸೊ ಇದೇ April 30ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ. ನಿಮ್ಗಳ ತರ ನಾನು ಎಕ್ಸೈಟೆಡ್. ಅಂಡ್ ನಾರಾ ಮ್ಯಾಮ್, ವೆರಿ ನೈಸ್ ಮೀಟಿಂಗ್ ಯು, ಆಲ್ ದಿ ಬೆಸ್ಟ್. ಅಂಡ್ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಮಾಡಿದ್ರೆ, ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂತ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಯಾಕೆಂದ್ರೆ ಅವ್ರಗಳಿಂದ ಕಲಿಯೋದು ತುಂಬಾನೇ ಇತ್ತು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದು April 30ನೇ ತಾರೀಕು ನಿಮ್ಗೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಗೆಲ್ರಿಗೂ KD ಅಂತ ಇಟ್ಟಿದ ತಕ್ಷಣ ಬರೀ ಮಾಸ್ ಇರುತ್ತೆ, ಬರೀ ಫೈಟ್ಸ್ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಚಾನ್ಸೇ ಇರಬಾರ್ದು ಅಂತಾನೆ ನಾವು ಜೋಡೆತ್ತು ಸಾಂಗ್ ರಿಲೀಸ್ ಮಾಡ್ತೀವಿ. ಇಟ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪಕ್ಕಾ ಫ್ಯಾಮಿಲಿ ಡ್ರಾಮಾ ತೋರಿಸಿರುವಂತ ಮೂವಿ KD. ಸೊ ಎಲ್ಲರೂ ಕುಟುಂಬದ ಸಮೇತ ನೋಡುವಂತ ಚಿತ್ರ KD. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಮ್ಮ ವಿಲಿಯಮ್ಸ್ ಅವರು ಇದ್ದಾರೆ, ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು. ತುಂಬಾನೇ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಅಂಜನಾ. ಶಿವ ಹಾಯ್. ಥ್ಯಾಂಕ್ ಯು ಧ್ರುವ ಸರ್. ಅಂಡ್ ಅಫ್ ಕೋರ್ಸ್ ಈ ಚಿತ್ರದ ಮತ್ತೊಂದು ಪ್ರೀತಿಯ ದೊಡ್ಡ ಶಕ್ತಿಯ